ಹಲೋ ನನ್ನ ಮುದ್ದು ಕುಟುಂಬದವರೇ, ನಾನಿವತ್ತು ನಿಮಗೆ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೋಬೇಕು. ಅದರಲ್ಲಿ ಒಂದು ಹಿಡಿ ಆಗುವಷ್ಟು ಪುದೀನ ಸೊಪ್ಪು ಹಾಕ್ಕೋಬೇಕು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನಂತರ ಅದಕ್ಕೆ 10ರಿಂದ 15 ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಆಮೇಲೆ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ 3 ಹಾಕ್ಕೋತಾ ಇದ್ದೀನಿ. 1 ಇಂಚಷ್ಟು ಶುಂಠಿ ಹಾಕ್ಕೋಬೇಕು. ಆಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಇದು ರೆಡಿ ಆಗಿದೆ ನೋಡಿ, ಇದು ಪೇಸ್ಟ್ ಆಗಿದೆ. ಈಗ ಸ್ಟವ್ ಆನ್ ಮಾಡಿ 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. 2 ಸ್ಪೂನ್ ನಂದಿನಿ ತುಪ್ಪ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಕೆಲವೊಂದು ಮಸಾಲ ಪದಾರ್ಥಗಳನ್ನು ನಾನು ತಗೊಂಡಿದ್ದೀನಿ. ಸೋಂಪು, ಹಸಿಮೆಣಸಿನ್ಕಾಯಿ, ಇದು ಚಕ್ಕೆ, ಮೆಣಸು, ಜೀರಿಗೆ, ಗೋಡಂಬಿ. ಇದಿಷ್ಟನ್ನು ಕೂಡ ಎಣ್ಣೆ ಕಾದ ನಂತರ ಒಟ್ಟಿಗೆ ಎಲ್ಲನೂ ಕೂಡ ಮಸಾಲೆ ಪದಾರ್ಥಗಳನ್ನು ಹಾಕ್ಕೋಬೇಕು. ಮಸಾಲೆ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಸ್ವಲ್ಪ ಇದನ್ನು ಅಂದರೆ ಗೋಡಂಬಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ನಾನು ಖಾರಕ್ಕೆ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹೆಚ್ಚಿರೋ ಅಂಥ 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೆ ನಾವು ಅದನ್ನು ಹುರ್ಕೋಬೇಕು. ನಾನು 400 ಗ್ರಾಮ್ ಆಗೋಷ್ಟು ಮಶ್ರೂಮ್ನ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಅಲ್ಲಿಗೆ ಹಾಕ್ತಾ ಇದ್ದೀನಿ. ಮಶ್ರೂಮ್ ಸ್ವಲ್ಪ ನೀಟಾಗಿ ಅದು ಕುಕ್ ಆಗಬೇಕು. ಮಶ್ರೂಮ್ ನೀಟಾಗಿ ಕುಕ್ ಆಗಿದೆ. ಈಗ 3 ಟೊಮೆಟೊನ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ 3 ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೆ ಕುಕ್ ಆಗಬೇಕು. ಈಗ ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದಂಥ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ತಿರುಗಬೇಕು. ಈಗ ಅರ್ಧ ಟೀ ಸ್ಪೂನ್ ಅರಿಶಿನ, 2 ಸ್ಪೂನ್ ಧನಿಯಾ ಪೌಡ್ರು, 2 ಸ್ಪೂನ್ ಹಚ್ಚ ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೋಬೋದು. ನಾನು 2 ಸ್ಪೂನ್ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಈ ಮಸಾಲೆ ಎಲ್ಲ ಕುಕ್ ಆಗಬೇಕು. 10 ನಿಮಿಷ ಬಿಡೋಣ. 10 ನಿಮಿಷ ಆಗಿದೆ. ಲೋ ಫ್ಲೇಮಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು. ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಪುಡಿ ಉಪ್ಪು ಕೂಡ ಹಾಕ್ಕೋಬೋದು. ಈಗ ನಾನು ಇದೇ ಲೋಟದಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿದ್ದೆ. ಈಗ 3.5 ಲೋಟ ನೀರನ್ನ ಹಾಕ್ತಾ ಇದ್ದೀನಿ. ಈಗ ಮೇಲೆ ಬೇಕಾದರೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೋಬೋದು. ಇದು ಆಪ್ಷನ್ಸು, ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡಿ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಇದು ಮಳ್ತಾ ಇದೆ. ನಾನು 20 ನಿಮಿಷದಿಂದನೇ ಅಕ್ಕಿನ ನೆನೆಸಿಟ್ಟಿದ್ದೆ. ಈಗ ನೆನೆಸಿಟ್ಟಿದ್ದ ಅಕ್ಕಿನ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಅಕ್ಕಿನ ಹಾಕಿದ್ಮೇಲೆ ಈ ಥರ ಒಂದ್ಸಲ ತಿರುವಿ ಅದು ಒಂದು ಕುದ್ದು ಬಂದಮೇಲೆ ಲಿಂಟನ್ನ ಕ್ಲೋಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣ ಹಾಕ್ತಾ ಇದ್ದೀನಿ. ಈಗ ಇದು ಮಳ್ತಾ ಇದೆ. ಈ ಥರ ಕುದ್ದು ಬಂದ ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಬೇಕು. 2 ವಿಷಿಲ್ ಆದಮೇಲೆ ಇದನ್ನು ಆಫ್ ಮಾಡಬೇಕು. ಸ್ವಲ್ಪ ಸೌತೆಕಾಯಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಸೌತೆಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟನ್ನು ಹಾಕ್ಕೋಬೋದು.
ಮತ್ತು ಒಂದು ದಪ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ರುಚಿಗೆ ಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ತಾಯಿದ್ದೀನಿ ರುಚಿಗೆ. ಮೊಸರು ಬಜ್ಜಿ ಸ್ವಲ್ಪ ಸ್ಪೈಸಿಯಾಗಿ ಬರಲಿ ಅಂತೇಳಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ. ಈಗ ಹೇಗಾಗಿದೆ ಅಂತ ನೋಡೋಣ. ವಿಶಿಲ್ ಆರಿದೆ. ವಾವ್, ಸೂಪರ್! ನೋಡಿ, ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ರುಚಿಕರವಾದಂಥ ಮಶ್ರೂಮ್ ಬಿರಿಯಾನಿ ನಿಮ್ಮ ಮುಂದೆ ರೆಡಿಯಾಗಿದೆ. ಜೊತೆಗೆ ಮೊಸರು ಬಜ್ಜಿ ಜೊತೆ ತಿಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದ್ಸಲಿ ಎಲ್ಲ ಮನೇಲಿ ಟ್ರೈ ಮಾಡಿಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಸೂಪರ್ ರೆಸಿಪಿ ಇದು. ಥ್ಯಾಂಕ್ ಯು ನನ್ನ ಮುದ್ದು ಕುಟುಂಬದವರೇ.